ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವೆರೈಟಿ ಆಗಿರುವಂತಹ ತುಂಬ ಸಿಂಪಲ್ ಆಗಿರುವಂತಹ ಒಂದು ರುಚಿಕರವಾಗಿರುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಹಪ್ಪಳ ಮತ್ತು ಜೋಳ ಅಂದರೆ ಸ್ವೀಟ್ ಕಾರ್ನ್ ಉಪಯೋಗಿಸ್ಬಿಟ್ಟು ಮಾಡೋದು. ಖಂಡಿತ ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಅಯ್ಯೋ ಇದಕ್ಕಿಂತ ಮುಂಚೆ ಯಾಕೆ ಇದನ್ನು ಟ್ರೈ ಮಾಡಿಲ್ಲ ಅಂತ ಅನಿಸ್ಬೋದು. ಯಾಕಂದರೆ ಅಷ್ಟು ರುಚಿಕರವಾಗಿರುತ್ತೆ, ಅಷ್ಟು ಸಿಂಪಲ್ ಆಗಿ ಮಾಡುವಂಥ ಒಂದು ರೆಸಿಪಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸ್ತಾ ಇರೋದು. ಅದಕ್ಕೆ 1 ಟೇಬಲ್ ಸ್ಪೂನ್ ಜಜ್ಜಿಬಿಟ್ಟಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಮೊದಲು ಇದನ್ನ ಫ್ರೈ ಮಾಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೊದಲು ಇವಾಗ ಉಪ್ಪೇನು ಹಾಕಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಜಾಸ್ತಿ ಫ್ರೈ ಆಗೋದು ಬೇಡ. ನೋಡಿ, ಈ ರೀತಿ ಆದರೆ ಸಾಕು. ನೋಡಿ, ಇದು ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬೇಕಿರುವ ಮಸಾಲಾ ಪೌಡರ್, ಮೆಣಸಿನ ಹುಡಿ 1 ಟೀ ಸ್ಪೂನ್, 1/4 ಟೀ ಸ್ಪೂನ್ ಜೀರಿಗೆ ಹುಡಿ, ಆಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅರಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಗರಂ ಮಸಾಲ, ಆಮೇಲೆ ಇದ್ರೆ 1/4 ಟೀ ಸ್ಪೂನ್ ಚಾಟ್ ಮಸಾಲ ಕೂಡ ಹಾಕೊಳ್ಳಿ. ಎಲ್ಲ ಕೂಡ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು ನಾವು ಹಾಕಿರುವಂತಹ ಮಸಾಲಾ ಪೌಡರ್ಸ್ ಇಂದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇದಕ್ಕೆ ಎಲ್ಲ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ, ಫುಲ್ ಆಗಿ ಫ್ರೈ ಆದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಅಥವಾ ಕೆಚಪ್ ಹಾಕೋಬಹುದು. ಇದು ಕೂಡ ಒಂದ್ಸಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದಕ್ಕೆ ನಾನಿಲ್ಲಿ ಬೇಯಿಸಿಟ್ಟಂತಹ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಬೇಯಿಸಿರೋದು ಒಂದು ಅರ್ಧ ಕಪ್ ಹಾಕೊಂಡಿದ್ದೀನಿ. ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಫುಲ್ ಮಿಕ್ಸ್ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಬೇಡ ಇದಕ್ಕೆ, ಯಾಕಂದ್ರೆ ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬರೋದಕ್ಕೋಸ್ಕರ ಈ ನೀರು ಹಾಕ್ತಾ ಇರೋದು. ನೋಡಿ, ರೆಡಿ ಆಗಿದೆ. ಇವಾಗ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸ್ಪೈಸಿ ಆಗಿರುವಂತಹ ಸ್ವೀಟ್ ಕಾರ್ನ್ ಮಸಾಲ ಇಲ್ಲಿ ರೆಡಿ ಆಗುತ್ತೆ. ಸ್ಟವ್ ಆಫ್ ಮಾಡಿಟ್ಕೊಳ್ಳಿ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಈ ರೀತಿ. ಆಮೇಲೆ ನಮಗೆ ಬೇಕಾಗಿರೋದು ಹಪ್ಪಳ. ನೋಡಿ, ಹಪ್ಪಳ ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಇದ್ದೇ ಇರುತ್ತೆ. ಆಮೇಲೆ ಸ್ವಲ್ಪ ಮೈದಾ ಮಿಕ್ಸ್ ಬೇಕು. 1 ಸ್ಪೂನ್ ಮೈದಾಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ ಮಸಾಲ ಕೂಡ ರೆಡಿ ಆಗಿದೆ. ಒಂದೊಂದು ಬೌಲಲ್ಲಿ ನೀರು ತಗೊಳ್ಳಿ, ಸ್ವಲ್ಪ ನಾರ್ಮಲ್ ನೀರು, ತಣ್ಣೀರು. ಅದರಲ್ಲಿ ಹಪ್ಪಳನ ಹಾಕ್ಬಿಟ್ಟು 1-2 ಸಲ ಈ ರೀತಿ ನೆನೆಸ್ಬೇಕು. ಯಾಕಂದ್ರೆ ಈ ಹಪ್ಪಳ ಸ್ವಲ್ಪ ಸಾಫ್ಟ್ ಆಗಿ ಸಿಗ್ಬೇಕು. ಅದು ಬಿಟ್ಟು ಜಾಸ್ತಿ ಮಾಡಬಾರ್ದು. 2-3 ಸಲ ಆ ರೀತಿ ಮಾಡಿಬಿಟ್ಟು ನೋಡಿ, ಮುಟ್ಟುವಾಗ ಒಂದು ಸ್ವಲ್ಪ, ಅಂದ್ರೆ ಜಾಸ್ತಿ ಅಲ್ಲ, ನೋಡಿ ಈ ರೀತಿ ಮುಟ್ಟುವಾಗ ಈ ರೀತಿ ಆಗಿರ್ಬೇಕು. ಯಾಕಂದ್ರೆ ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಹೊರಗಡೆ ಇಡುವಾಗ ನಮಗೆ ಸಾಫ್ಟ್ ಆಗಿ ಸಿಗುತ್ತೆ. ಆಮೇಲೆ ಈ ಬದಿ ಇರುತ್ತಲ್ವಾ, ಸ್ವಲ್ಪ ಕೆಳಗಡೆ ನೋಡಿ ಸ್ವಲ್ಪ ಇದನ್ನ ಕಟ್ ಮಾಡ್ಕೊಳ್ಳಿ. ಮೊದಲೇ ಈ ರೀತಿ ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ಹಪ್ಪಳ ಕಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ನೀರಲ್ಲಿ ನೆನೆಸ್ಬಿಟ್ಟು ಕಟ್ ಮಾಡಿರೋದು. ನೋಡಿ, ಇದು ನಮಗೆ ಸ್ವಲ್ಪ ಒಣಗಿದ್ಮೇಲೆ ಫ್ರೈ ಮಾಡ್ಬೋದು. ನೋಡಿ, ಈ ರೀತಿ ಇರ್ಬೇಕು. ಇವಾಗ ನೋಡಿ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗ್ತಾ ಬಂದಿದೆ. ಇನ್ನು ಇದನ್ನೊಂದು ಪ್ಲೇಟ್ ಅಲ್ಲಿ ಹಾಕಿಟ್ಕೊಳ್ಳಿ. ನೋಡಿ, ಸ್ವಲ್ಪ ಡ್ರೈ ಆಗುತ್ತಲ್ವಾ, ಅವಾಗ ನೋಡಿ ಈ ರೀತಿ ಬರುತ್ತೆ. ಕರೆಕ್ಟ್ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ಇನ್ನು ಇದರ ಮಧ್ಯ ಭಾಗದಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಇನ್ನು ನಿಮಗೆ ಎಷ್ಟು ಭಾಗಕ್ಕೆ ಗಮ್ಮು ಬೇಕಂತ ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದ್ಸಲ ಹಾಕ್ಬಿಟ್ಟು ತೆಗಿಯೋದೆಲ್ಲ ಮಾಡಬಾರ್ದು. ಯಾಕಂದ್ರೆ ಇದು ಹಪ್ಪಳದಲ್ಲಿ ಮಾಡ್ತಾ ಇರೋದು ತುಂಬಾ ಸಾಫ್ಟ್ ಆಗಿರುತ್ತೆ. ಯಾವಾಗ ಬೇಕಿರೋ ಇದು ಹರಿಬಹುದು. ಆದ ಕಾರಣ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ನೋಡಿ, ಈ ರೀತಿ ಇದನ್ನ ಅಂಟಿಸ್ಕೊಳ್ಳಿ. ಜಾಸ್ತಿ ಪ್ರೆಸ್ ಮಾಡೋದಿಕ್ಕೇನು ಹೋಗ್ಬೇಡಿ, ಜಸ್ಟ್ ಈ ರೀತಿ ಮಾಡಿದ್ರೆ ಸಾಕು. ನೋಡಿ, ಕರೆಕ್ಟ್ ಆಗಿ ಸಿಕ್ಕಿದೆ, ನಮಗೆ ಕೋನ್ ಶೇಪ್ ಅಲ್ಲಿ ಸಿಕ್ಕಿದೆ. ನೋಡಿ, ಇನ್ನು ಇದ್ರೊಳಗಡೆ ನಾವು ರೆಡಿ ಮಾಡಿಟ್ಟಂತಹ ಫಿಲ್ಲಿಂಗ್ಸ್ ಇದೆಯಲ್ವಾ ಸ್ವೀಟ್ ಕಾರ್ನ್ ಇಂದು, ಅದನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಇದು ಅದೇ ರೀತಿ ತುಂಬಾ ಜಾಸ್ತಿ ಹಾಕೋದು ಆಮೇಲೆ ತೆಗೆಯೋದು ಆ ರೀತಿ ಎಲ್ಲ ಮಾಡಬಾರ್ದು. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡೇ ಮೊದಲೇ ಸೇರಿಸ್ಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿರುತ್ತೆ ಈ ಹಪ್ಪಳದ ಈ ಕವರ್. ನೋಡಿ, ಇನ್ನು ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿ ಒಂದು ಸ್ವೀಟ್ ಕಾರ್ನ್ ಸಮೋಸ ಮಾಡ್ತಾ ಇದ್ದೀನಿ ನಾನು. ನೋಡಿ, ಎಷ್ಟೊಂದು ನಮ್ಗೆ ತಿನ್ಬೇಕು ಅಂತ ಅನ್ಸಿದ್ರೆ ಈ ರೀತಿ ಮಾಡ್ಬೋದು. ಥಟ್ ಅಂತ ಮಾಡುವಂತ ಒಂದು ರೆಸಿಪಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಶೀಟ್ ಮಾಡಬೇಕು, ಆ ರೀತಿ ಮಾಡ್ಬೇಕು, ಆ ರೀತಿ ಏನಿಲ್ಲ. ಸಿಂಪಲ್ ಆಗಿ ಈ ರೀತಿ ಹಪ್ಪಳದಲ್ಲಿ ನಮಗೆ ರೆಡಿ ಮಾಡ್ಬೋದು. ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಾರ್ನ್ ಇದ್ರೆ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ. ಸ್ವೀಟ್ ಕಾರ್ನ್ ಆಗ್ಬೇಕು ಅಂತ ಏನಿಲ್ಲ, ನಾರ್ಮಲ್ ಜೋಳನೂ ಆಗ್ಬೋದು. ನೋಡಿ, ಈ ರೀತಿ ಕವರ್ ಮಾಡ್ಕೊಳ್ಳಿ.
ಎಷ್ಟು ಕರೆಕ್ಟಾಗಿ ಸಮೋಸ ಶೇಪ್ ಬಂದಿದೆ ನೋಡಿ. ಎಲ್ಲ ಕೂಡ ರೆಡಿ ಮಾಡಿಟ್ಕೊಳ್ಳಿ ಈ ರೀತಿ. ಆಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡಿದ್ರೆ ಆಯಿತು. ಆಮೇಲೆ ಇಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಒಳಗಡೆ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ಬೆಂದಿರುವಂಥದ್ದು. ಆಮೇಲೆ ಇದನ್ನು ಎರಡು ಬದಿ ಕೂಡ ಸ್ವಲ್ಪ ನಾವು ಸಮೋಸ ಕಲರ್ ಇರುತ್ತಲ್ವ, ಸ್ವಲ್ಪ ಬ್ರೌನ್ ಕಲರ್ ಆಗಿ ಆ ರೀತಿ ಬಂದರೆ ಸಾಕು ನೋಡಿ. ಗೋಲ್ಡನ್ ಕಲರ್ ಬರುತ್ತಲ್ವ, ಆ ರೀತಿ ಬಂದರೆ ಸಾಕು. ಎರಡು ಬದಿ ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಾಡಬೇಕು. ಎಷ್ಟು ಸಿಂಪಲ್ ಆಗಿ ನಮ್ಮ ಸಮೋಸ ಇಲ್ಲಿ ರೆಡಿ ಆಗಿದೆ ನೋಡಿ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಾನು ನೋಡಿ. ಪುನಃ ಒಂದು ಹಾಕ್ತಾ ಇದ್ದೀನಿ. ಆಮೇಲೆ ಇದು ಜಾಸ್ತಿ ಇದ್ರೆ ಮೇಲ್ಗಡೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ರೀತಿ ಮಾಡಿದ್ರೆ ಕೆಲವೊಂದ್ಸಲ ಚೆನ್ನಾಗಿ ಉಬ್ಬಿ ಬರುತ್ತೆ. ಆ ರೀತಿ ಬರೋದು ಬೇಡ, ನಮಗೆ ಜಸ್ಟ್ ಫ್ರೈ ಆಗಿ ಸಿಕ್ಕಿದ್ರೆ ಅದು ಸಾಕು ನೋಡಿ. ನೋಡೋದಿಕ್ಕೂ ಕ್ಯೂಟ್ ಆಗಿರುತ್ತೆ, ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ ನೋಡಿ. ಎಲ್ಲ ಕೂಡ ರೆಡಿ ಆಗಿದೆ. ತಟ್ಟಂತ ಒಂದು ಈವ್ನಿಂಗ್ ಸ್ನ್ಯಾಕ್ ನಮಗೆ ಈ ರೀತಿ ಮಾಡ್ಬೋದು ನೋಡಿ. ಎಷ್ಟೊಂದು ಕ್ಯೂಟ್ ಆಗಿ ಬಂದಿದೆ ಅಂತ. ಆಮೇಲೆ ಏನಂದ್ರೆ ಇದು ಮಾಡಿದ ಕೂಡಲೇ ನಾವು ತಿನ್ಬೇಕು, ಫ್ರೈ ಮಾಡಿದ ಕೂಡಲೇ ತಿನ್ಬೇಕು. ಇದನ್ನು ಇಡಬಾರ್ದು, ಇಟ್ಟರೆ ನಿಮ್ಗೆ ಗೊತ್ತಲ್ವಾ ಹಪ್ಪಳ ಸ್ವಲ್ಪ ನೆನಿಬೋದು, ಒಂದು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ನೋಡಿ. ಒಳಗಡೆ ನೋಡಿ ಫಿಲ್ಲಿಂಗ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ಖಂಡಿತ ಇವತ್ತೇ ನೀವು ಇದನ್ನು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಯಾಕಂದ್ರೆ ಅಷ್ಟು ರುಚಿಕರವಾಗಿರೋಂಥ ಒಂದು ರೆಸಿಪಿ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.